ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನನ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ನಮ್ಮ ಕ್ಲಾಸಿಗೆ ನಿಮ್ಮ ಬೆಂಬಲ ತುಂಬ ಚೆನ್ನಾಗಿ ಸಿಕ್ತು. ಇದೇ ರೀತಿ ನಿಮ್ಮ ಬೆಂಬಲ ಮುಂದೆನೂ ಸಿಗಲಿ. ನಿಮ್ಮ ಬೆಂಬಲ ಎಷ್ಟು ಸಿಗುತ್ತೋ ಅಷ್ಟು ಹೊಸ ವಿಷಯಗಳೊಂದಿಗೆ ಮತ್ತಷ್ಟು ಕ್ಲಾಸ್ಗಳನ್ನ ನಾವು ಮಾಡ್ತಾ ಬರೋಣ. ನಿನ್ನೆ ನಾವು ಮಣ್ಣಿನ ಬಗ್ಗೆ ಅಧ್ಯಯನ ಮಾಡಿದ್ವಿ. ಮಣ್ಣು ಅಂದ್ರೇನು, ಮಣ್ಣಿನ ರಚನೆ ಹೇಗಾಯ್ತು, ಭೂಮಿ ಅಂತರಾಳದಿಂದ ಮಣ್ಣು ಹುಟ್ಕೊಂತ ಹೇಗೆ, ಅದನ್ನೆಲ್ಲಾನು ನಿನ್ನೆ ಕ್ಲಾಸ್ ಒಳಗಡೆ ನಾವು ನೋಡಿದ್ವಿ. ಅದರೊಂದಿಗೆ ಮಣ್ಣಿನ ಅಧ್ಯಯನಕ್ಕೆ ನಾವ ಏನಂತ ಕರಿತೇವಿ, ಮಣ್ಣು ಉತ್ಪತ್ತಿ ಆಗಕ ಮೇನ್ ಕಾಂಟ್ರಿಬ್ಯೂಷನ್ ಯಾರ್ದಿತ್ತು, ಇನ್ನೆಲ್ಲಾನು ನಿನ್ನಿನ ಸಂಚಿಕೆ ಒಳಗ ನಾವು ನೋಡಿದ್ವಿ. ಮಣ್ಣನ್ನ ನಮ್ಮ ಭಾರತದ ಒಳಗ ICAR ಅನ್ನೋ ಸಂಘಟನೆ ಏನ್ ಮಾಡಿತ್ತಪ್ಪ ಅಂತಂದ್ರ 8 ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡಿತ್ತು. ಎಷ್ಟು ರೀತಿ ರೀ? 8 ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡಿತ್ತು. ಯಾವ ಸಂಸ್ಥೆ? ICAR ಸಂಸ್ಥೆ. ಈ ICAR ಸಂಸ್ಥೆ ಅಂತಂದ್ರ ಯಾವ್ದಪ್ಪ ಅಂತಂದ್ರ ಇಂಡಿಯನ್ ಕೌನ್ಸಿಲ್ ಆಫ್ ರಿಸರ್ಚಿಂಗ್ ಅಗ್ರಿಕಲ್ಚರ್ ರಿಸರ್ಚ್ ರೀ. ಇದ 1929 ಒಳಗ ಸ್ಥಾಪನೆ ಆಗಿ ತನ್ನ ಹೆಡ್ ಕ್ವಾರ್ಟರ್ಸ್ ಅನ್ನ ದೆಹಲಿ ಒಳಗ್ ಹೊಂದದ. ಇದ ಏನ್ ಮಾಡೈತಪ್ಪ ಅಂತಂದ್ರ ನಮ್ಮ ಮಣ್ಣನ್ನ 8 ರೀತಿಯಾಗಿ ವಿಂಗಡಣೆ ಮಾಡೈತಿ. ಇದು ಯಾವ ರೀತಿಯಾಗಿ ವಿಂಗಡಣೆ ಮಾಡಿತಪ್ಪ ಅಂತಂದ್ರ ಮಣ್ಣಿನ ಮೇಲೆ ಇರ್ತಕ್ಕಂತ ಸಾಕಷ್ಟು ಗುಣಲಕ್ಷಣಗಳ ಅಧ್ಯಯನದ ಮೇಲೆ ಏನ್ ಮಾಡಿತಪ್ಪ ಅಂತಂದ್ರ ಮಣ್ಣನ್ನ ಕ್ಲಾಸಿಫಿಕೇಶನ್ ಮಾಡಿತ್ತು. ಯಾವ್ದ ಆಧಾರದ ಮೇಲೆ ಮಣ್ಣನ್ನ ಡಿವೈಡ್ ಮಾಡಿತಪ್ಪ ಅಂತಂದ್ರ ಮಣ್ಣಿನ ಗುಣಲಕ್ಷಣ ರೀ. ನಾವ್ ಹೇಗ ಒಬ್ಬ ವ್ಯಕ್ತಿಯನ್ನ ಆತನ ಮುಖಚರ್ಯೆ, ಆಮೇಲೆ ಆತನ ಎತ್ತರ, ದಷ್ಟಪುಷ್ಟ, ಹಿಂಗ ಯಾವ್ದಾವ್ದ್ ರೀತಿಲೇ ಒಬ್ಬ ವ್ಯಕ್ತಿಯನ್ನ ನಾವು ಅಳತೆ ಮಾಡ್ತೇವಲ್ಲ, ಅದೇ ರೀತಿಯಾಗಿ ಈ ICAR ಅನ್ನೋರು ಏನ್ ಮಾಡಿದ್ರಪ್ಪ ಅಂತಂದ್ರ ಮಣ್ಣನ್ನ 8 ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿರ್ರಿ. ಈ ಮಣ್ಣಿನ ಗುಣಲಕ್ಷಣಗಳು ಯಾವ್ಯಾವ್ರಿಪ್ಪ? ನಾವ್ ಹೆಂಗ ಒಂದು ವಸ್ತುವನ್ನ ನೋಡಿದಾಗ ಅದ್ರ ಎತ್ತರ, ಆಳ ಹೆಂಗ್ ಅಳಿತೇವಲ್ಲ, ಹಂಗ ಈ ICAR ಸಂಸ್ಥೆಯವರು ಮಣ್ಣನ್ನ ಅದರ ಬಣ್ಣ, ಇದು ಹೊಂದಿರತಕ್ಕಂತ ಖನಿಜಾಂಶಗಳು, ಅದು ಹೊಂದಿರತಕ್ಕಂತ ಖನಿಜಾಂಶಗಳು, ಅದರಲ್ಲಿರ್ತಕ್ಕಂತ ಹ್ಯೂಮಸ್ ಪ್ರಮಾಣ, ಯಾವ್ದ್ರಿ? ಹ್ಯೂಮಸ್ ಪ್ರಮಾಣ. ಇವೆಲ್ಲಾದ್ರ ಮುಖಾಂತರ ಏನ್ ಮಾಡ್ಬಿಡ್ತೈತಪ್ಪ, ಇವೆಲ್ಲಾದ್ರ ಮುಖಾಂತರ ICAR ದವರು ಏನ್ ಮಾಡಿದ್ರಂತಂದ್ರ ಮಣ್ಣನ್ನ ಕ್ಲಾಸಿಫಿಕೇಶನ್ ಮಾಡಿದ್ರಿ. ಮಣ್ಣನ್ನ ಕ್ಲಾಸಿಫಿಕೇಶನ್ ಮಾಡ್ಕೊಂಡರು. ಹಂಗಾತಂದ್ರ ಮಣ್ಣಿಗೆ ಬಣ್ಣ ಐತ್ರಿ? ಹೌದು, ಮಣ್ಣಿಗೆ ಬಣ್ಣ ಐತ್ರಿ. ನಮ್ಮಲ್ಲಿ 8 ರೀತಿಯಾಗಿ ಕಂಡು ಬರ್ತಕ್ಕಂತ ಮಣ್ಣುಗಳಿಗೆ 8 ರೀತಿಯಾದ ಬಣ್ಣಗಳಿವೆ. ಎಷ್ಟು ರೀತಿ ರೀ? 8 ರೀತಿ ಬಣ್ಣಗಳನ್ನ ಹೊಂದೈತ್ರಿ ಮಣ್ಣು. ನಿನ್ನೆ ನೋಡಿದ್ವಲ್ಲ ನಾವು, ಮೆಕ್ಕಲು ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಮರುಭೂಮಿ ಮಣ್ಣು, ಮತ್ತ ಪರ್ವತ ಜನಿತ ಮಣ್ಣು ಅಥವಾ ಅರಣ್ಯ ಮಣ್ಣು, ಜಂಬಟಿಗೆ ಮಣ್ಣು, ಇವನ್ನೆಲ್ಲ ಏನೇನ್ ನೋಡಿದ್ವಲ್ಲ, ಇವನ್ನೆಲ್ಲಾನು ಅವ್ರು ಹೆಂಗ್ ಕ್ಲಾಸಿಫಿಕೇಶನ್ ಮಾಡ್ಕೋತ ಬಂದ್ರಂದ್ರ ಅವತರ ಬಣ್ಣ, ವಾಸನೆ, ರುಚಿ. ಮಣ್ಣ ರುಚಿ ಹೊಂದೈತ್ರಿ. ಇಂಪಾರ್ಟೆಂಟ್ ಆಗಿ ಮಣ್ಣು ಏನ್ ಹೊಂದೈತಿಪ್ಪ ಅಂತಂದ್ರ ರುಚಿಯನ್ನ ಒಳಗೊಂಡೈತಿ. ನಾವು ತಿನ್ನೋ ಆಹಾರದಾಗ ಅಷ್ಟೇ ರುಚಿ ಇಲ್ಲ, ನಾವು ಏನ್ ಜೀವನ ಮಾಡಾಕತ್ತೇವಲ್ಲ ಈ ವಾತಾವರಣಕ್ಕೂ ಐತಿ, ಆಮೇಲೆ ಈ ಮಣ್ಣಿಗೂ ಐತಿ. ಅವಕ್ಕೆಲ್ಲಾನು ಏನದವಪ್ಪ ಅಂತಂದ್ರ ಬಣ್ಣ, ವಾಸನೆ, ರುಚಿ ಐತ್ರಿ. ಹಂಗಂತಂದ್ರ ಬಣ್ಣವನ್ನ ಅವ್ರು ಯಾವ ಆಧಾರದ ಮೇಲೆ ಅಳಿತಾರಪ್ಪ ಅಂತಂದ್ರ ಆ ಮಣ್ಣಿನಲ್ಲಿ ಇರ್ತಕ್ಕಂತ ಜೈವಿಕ, ಯಾವ್ದ್ರಿ? ಜೈವಿಕ ಮತ್ತು ರಾಸಾಯನಿಕ ಸಂಯೋಜನೆಗಳು ರೀ. ಯಾವ್ದ್ರಿ? ಜೈವಿಕ ಮತ್ತು ರಾಸಾಯನಿಕ. ಈ ಜೈವಿಕ ಮತ್ತು ರಾಸಾಯನಿಕಗಳ ಸಂಯೋಜನೆ ಮೂಲಕ ಏನ್ ರೆಡಿ ಆಗಿರ್ತೈತಲ್ಲ, ಆ ಮಿಕ್ಸ್ಚರ್ಗ್ ನಾವ್ ಏನಂತ ಕರಿತೇವಂತಂದ್ರ ಕರಿತೇವಪ್ಪ ಅಂತಂದ್ರ ಮಣ್ಣ ಅಂತ ಕರಿತೇವೆ. ಇದ್ರೊಳಗ ಈ ಬಣ್ಣವನ್ನ ಕಂಡು ಹಿಡಿಯೋದ್ರೊಳಗ ನಮಗ ಪ್ರಮುಖವಾದ ಅಂಶ ಯಾವ್ದಪ್ಪ ಅಂತಂದ್ರ ಹ್ಯೂಮಸ್ ರೀ. ಹ್ಯೂಮಸ್ ಪ್ರಮುಖವಾದ ಕಾರ್ಯವನ್ನ ನಮಗ ನೀಡ್ತೈತ್ರಿ. ಹೆಂಗ ನೋಡಂಬರ್ರಿ. ಈ ಹ್ಯೂಮಸ್ ಐತಲ್ಲ, ಇದು ಮಣ್ಣು ಒಳಗ ಇರ್ತೈತ್ರಿ. ಇದರಿಂದ ನಾವು ಮತ್ತ ICAR ದವರು, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತ ತಜ್ಞರು ಇದ್ರ ಮೂಲಕನ ಏನ್ ಮಾಡ್ತಾರಪ್ಪ ಅಂತಂದ್ರ
ಮಣ್ಣಿನ ಬಣ್ಣ ಮತ್ತು ಅದರ ಫಲವತ್ತತೆಯನ್ನ ಮತ್ತು ಅದ್ರೊಳಗಿರ್ತಕ್ಕಂಥ ಜೈವಿಕ ಅಂಶಗಳನ್ನ ಎಲ್ಲಾನು ಕಂಡು ಹಿಡಿತಾರ. ಹೆಂಗಪ್ಪ ಅಂತಂದ್ರ ಯಾವ ಮಣ್ಣಿನ ಒಳಗ ಹ್ಯೂಮಸ್ ಅಂಶ ಜಾಸ್ತಿ ಇರ್ತೈತೋ, ಆ ಮಣ್ಣನ್ನ ನಾವ್ ಏನಂತ ಕರಿತೇವಂದ್ರ ಗಾಢವಾದ ಮಣ್ಣು. ಗಾಢವಾದ ಬಣ್ಣ ಹೊಂದಿರ್ತಕ್ಕಂಥ ಮಣ್ಣು ಯಾವ್ದ್ರಿ? ಗಾಢವಾದ ಬಣ್ಣ ಹೊಂದಿರ್ತಕ್ಕಂಥ ಮಣ್ಣು. ಇನ್ನ ಯಾವ ಮಣ್ಣು ಒಳಗ ಹ್ಯೂಮಸ್ ಅಂಶ ಕಡಿಮೆ ಇರ್ತೈತಲ್ಲ, ಯಾವ ಮಣ್ಣಿನ ಒಳಗ ಹ್ಯೂಮಸ್ ಅಂಶ ಕಡಿಮೆ ಇರ್ತೈತಲ್ಲ, ಆ ಮಣ್ಣನ್ನ ತೆಳುವಾದ, ಯಾವ್ದ್ರಿ? ತೆಳುವಾದ ಲೈಟ್ ಕಲರ್ ಸಾಯಿಲ್ ರೀ. ಲೈಟ್ ಕಲರ್ ಸಾಯಿಲ್, ತೆಳುವಾದ ಬಣ್ಣ ಹೊಂದಿರ್ತಕ್ಕಂಥ ಮಣ್ಣು ಅಂತ ಹೇಳಿ ಕರಿತೇವಿ. ಯಾವ್ದ್ರಿ? ತೆಳುವಾದ ಬಣ್ಣವನ್ನ ಹೊಂದಿರ್ತಕ್ಕಂಥ ಮಣ್ಣು ಅಂತ ಕರಿತೇವಿ. ಹಂಗಾತಂದ್ರ ಈ ಗಾಢವಾದ ಬಣ್ಣ ಬರಾಕದ್ ಮೇನ್ ಕಾರಣನ ಯಾರ್ದ್ರಿ? ಹ್ಯೂಮಸ್ ರೀ. ಗಾಢವಾದ ಬಣ್ಣ ಬರಾಕ ಮೇನ್ ಕಾರಣ ಯಾವ್ದ್ರಿಪ್ಪ ಅಂತಂದ್ರ ಹ್ಯೂಮಸ್ ರೀ. ಈ ಹ್ಯೂಮಸ್ ಜಾಸ್ತಿ ಆಗಿರುವಂತ ಮಣ್ಣಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರ ಕಪ್ಪು ಮಣ್ಣ್ರಿ. ನಮ್ಮೆಲ್ಲಾರ ಫೇವ್ರೆಟ್ ಕಪ್ಪು ಮಣ್ಣು. ಕಪ್ಪು ಮಣ್ಣು ಯಾಕಂದ್ರೆ ನಮ್ ಕರ್ನಾಟಕದಾಗಿದ ಜಾಸ್ತಿ ಕಂಡು ಬರ್ತೈತಿ, ಅದಕ್ಕ ನಮ್ ಕಪ್ಪು ಮಣ್ಣು ರೀ. ಇನ್ನ ತೆಳುವಾದ ಮಣ್ಣು, ಇನ್ ಲೈಟ್ ಕಲರ್ ಸಾಯಿಲಿಗೆ ಯಾವ್ದು ಉದಾಹರಣೆ ಆಗೈತಿಪ್ಪ ಅಂತಂದ್ರ ಲೈಟ್ ಕಲರ್ ಸಾಯಿಲಿಗೆ ಯಾವ್ದು ಉದಾಹರಣೆ ಆಗಿದೆ ಅಂತಂದ್ರ ಮರುಭೂಮಿ ಮಣ್ಣ್ರಿ. ಮರುಭೂಮಿ ಮಣ್ಣ ಒಂದ್ ಟೈಪ್ ಕ್ರೀಮ್ ಕಲರ್ ಒಳಗಿರ್ತೈತಲ್ಲ. ಯಾಕಪ್ಪ ಅಂತಂದ್ರ ಇದ್ರೊಳಗ ಹ್ಯೂಮಸ್ ಅಂಶ ಏನಿರ್ತೈತಿ? ಕಡಿಮೆ ಇರ್ತೈತಿ. ಇದ್ರೊಳಗ ಹ್ಯೂಮಸ್ ಅಂಶ ಏನಿರ್ತೈತಿ? ಜಾಸ್ತಿ ಇರ್ತೈತಿ. ಅದಕ್ಕೆ ಏನಾಗ್ತೈತಪ್ಪ ಅಂತಂದ್ರ ಗಾಢವಾದ ಬಣ್ಣವನ್ನ ಕಪ್ಪು ಮಣ್ಣು ಹೊಂದಿರ್ತೈತಿ. ಅದಕ್ಕ ಇದ್ರೊಳಗ ಹ್ಯೂಮಸ್ ಅಂಶ ಜಾಸ್ತಿ ಅದ. ಲೈಟ್ ಬಣ್ಣ ಹೊಂದಿರೋದ್ರಿಂದ ಇದ್ರೊಳಗ ಹ್ಯೂಮಸ್ ಅಂಶ ಕಡಿಮೆ ಐತಿ. ಈ ಹಂಗಾದ್ರೆ ಹ್ಯೂಮಸ್ ಏನನ್ನ ಒಳಗೊಂಡೈತ್ರಿ? ಹ್ಯೂಮಸ್ ಏನ್ ಒಳಗೊಂಡೈತಂದ್ರ ಕೊಳೆತ ಜೈವಿಕ ಅಂಶ ನೋಡ್ರಿ. ಕೊಳೆತ ಜೈವಿಕ ಅಂಶಗಳನ್ನ ಒಳಗೊಂಡೈತಿ. ಕೊಳೆತ ಜೈವಿಕ ಅಂಶಗಳನ್ನ ಹ್ಯೂಮಸ್ ಒಳಗೊಂಡೈತಿ. ಹಂಗಾತಂದ್ರ ಇದು ಬಣ್ಣದ ಮುಖಾಂತರ ಆಯ್ತು. ಇನ್ ನೆಕ್ಸ್ಟ್ ನಾವ್ ಯಾವ್ದು ತಿಳ್ಕೊಬೇಕಪ್ಪ ಅಂತಂದ್ರ ಮಣ್ಣನ್ನ ನಾವು ಗಾತ್ರದ ಆಧಾರದ ಮೇಲೆ ವಿನ್ಯಾಸ ಮಾಡ್ತೇವಿ. ನಾವ್ ಹೆಂಗ ಎಷ್ಟ್ ಕೆಜಿ ಅದೇವಿ, ಎಷ್ಟ್ ಎತ್ತರದೇವಿ ಅಂತ ಹೆಂಗ್ ಅಳಿತೇವಲ್ಲ, ಹಂಗ ಮಣ್ಣನ್ನ ಅದ್ರ ಗಾತ್ರದ ಮೇಲೆ ವಿನ್ಯಾಸ ಮಾಡ್ತೇವ್ರಿ. ಗಾತ್ರದ ಮೇಲೆ ವಿನ್ಯಾಸ ಮಾಡ್ತೇವಿ. ಯಾವ ರೀತಿ? ಪ್ರಮುಖವಾಗಿ 3 ತರ ರೀ. ಮಣ್ಣು ಸಂಯೋಜನೆ ಆಗೈತಿಪಾ ಇದು ಪರಿಪೂರ್ಣವಾದ ಮಣ್ಣು ಅಂತ ನಾವು ಗುರ್ತ ಮಾಡ್ಕೋಬೇಕಂತಂದ್ರ ಅದ್ರೊಳಗೆ 3 ಅಂಶಗಳು ಕಂಪಲ್ಸರಿ ಇರ್ಲೇಬೇಕು. ನಾ ಯಾವ್ದಾರ ಎಕ್ಸಾಮ್ ಹೊಂಟಿದ್ವಿ ಅಂತಂದ್ರ ಅವ್ರ ಹಿಂದ ಒಂದಿಷ್ಟು ನೋಟಿಸ್ಗಳನ್ನ ಹಾಕಿರ್ತಾರ ನೋಡ್ರಿ. ಫುಲ್ ಶರ್ಟ್ ಹಾಕೊಂಬರ್ಬೇಡ್ರಿ ನೀವ, ಆಮೇಲೆ ಲೇಡೀಸ್ ನೀವ ಕೈಯ ಬಳಿ ಗಿಳಿ ಅದು ಹಾಕೊಂಬರ್ಬೇಡ ಅಂತ ಹೆಂಗ ಕಂಡೀಷನ್ಸ್ ನ ಅಪ್ಲೈ ಮಾಡಿರ್ತಾರಲ್ಲ, ಹಂಗ ಒಂದು ಮಣ್ಣು ಪರಿಪೂರ್ಣ ಆಗಕ್ಕ, ಒಂದು ಮಣ್ಣು ಪರಿಪೂರ್ಣ ಅಂತ ಹೇಳಿ ಕರಿಬೇಕು ಅಧ್ಯಯನ ವಿಷಯವಾಗಿ ಅಂತಂದ್ರ ಅದ್ರೊಳಗ 3 ಅಂಶಗಳನ್ನ ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ಪರಿಗಣನೆ ಮಾಡ್ತಾರ. ಆ 3 ಅಂಶಗಳು ಯಾವ್ಯಾವು ಅಂತಂದ್ರ ಒಂದನೇದ್ದು ಕ್ಲೇ ರೀ. ಒಂದನೇದ್ದು ಕ್ಲೇ. ಎರಡನೇದ್ದು ಸಿಲ್ರಿ. ಎರಡನೇದು ಯಾವ್ದಪ್ಪ ಅಂತಂದ್ರ ಸಿಲ್ರಿ. ಇನ್ನು ಮೂರನೇದ್ ಯಾವ್ದಪ್ಪ ಅಂತಂದ್ರ ಸ್ಯಾಂಡ್. ಯಾವ್ದ್ರಿ? ಸ್ಯಾಂಡ್. ಸ್ಯಾಂಡ ಬ್ಯಾರೆ, ಸಾಯ್ಲ ಬ್ಯಾರೆ. ಮತ್ತ ನಿಮ್ಮ ಸ್ಯಾಂಡ್ ಸಾಯ್ಲ ಎರಡೂನು ಒಂದ ಮಾಡ್ಬೇಡ್ರಿ. ಸ್ಯಾಂಡ ಬ್ಯಾರೆ, ಸಾಯ್ಲ ಬ್ಯಾರೆ. ಈ ಕ್ಲೇ ಏನೈತಲ್ಲ, ಈ ಕ್ಲೇ ಏನೈತಲ್ಲ, ಮಣ್ಣಿನ ಒಳಗಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮ ಭಾಗ ರೀ. ಎಂತಾದ್ರಿ? ಅತ್ಯಂತ ಸೂಕ್ಷ್ಮ ಭಾಗ, ಅತಿ ಸೂಕ್ಷ್ಮ ಭಾಗ. ನಾವ್ ಅಂತಿರ್ತೇವಲ್ಲ, ಎಷ್ಟು ರವ ಸೂಕ್ಷ್ಮದಿ ರವ, ನೀವು ಬಿಸಿಲಿಗೆ ಬಂದ್ರೆ ಕರಗ್ತಾರೇನೋ ಅಂತ ಅಂತಿರ್ತೇವಲ್ಲ, ಅಂತ ಅತಿ ಸೂಕ್ಷ್ಮವಾದ ಭಾಗ. ಅಂದ್ರೆ ನಮ್ಮ ಸ್ಪರ್ಶ ಜ್ಞಾನಕ್ಕೂ ಸಿಗದೆ ಇರತಕ್ಕಂತ, ನಾವು ಮುಟ್ಟಿದ ಕೂಡ್ಲೇನು ಅದ್ ನಮಗ ಮುಟ್ಟೇವಿ ಅನ್ನೋ ಫೀಲ್ ಬರ್ದೇ ಇರತಕ್ಕಂತ ಒಂದು ಭಾಗನ ಯಾವ್ದಪ್ಪ ಅಂತಂದ್ರ ಕ್ಲೇ. ಎಷ್ಟ್ ಇರ್ತೈತಪ್ಪ ಇದು ಅಂತಂದ್ರ 0.002% ರೀ. ಎಷ್ಟ್ರಿ? 0.002% ನಷ್ಟ ಗಾತ್ರವನ್ನ ಹೊಂದಿರ್ತೈತಿ. ಎಷ್ಟ್ರಿ? 0.002% ನಷ್ಟ ಗಾತ್ರವನ್ನ ಹೊಂದಿರ್ತೈತಿ. ಯಾವ್ದು? ಕ್ಲೇ ರೀ. ಹಂಗಾತಂದ್ರ ಸಿಲ್ ಅಂದ್ರೆ ಏನು? ಹಂಗಾತಂದ್ರ ಸಿಲ್ ಅಂತಂದ್ರ ಈ ಕ್ಲೇಕಿನ ಸ್ವಲ್ಪ ಥಿಕ್ನೆಸ್ ಹೊಂದಿರ್ತೈತಿ. ಅದ್ ಹೆಂಗಂತಂದ್ರ ಸ್ವಲ್ಪ ಇವ್ರಕ್ಕಿಂತ ಸ್ವಲ್ಪನ ಚಂದದೇನಿ, ಇವ್ರಕ್ಕಿಂತ ಸ್ವಲ್ಪನ ದಪ್ಪದೇನಿ ಅಂತ ಹೇಳ್ತಿರ್ತೇವಲ್ಲ, ಸ್ವಲ್ಪ ಒಂದ್ 2-3 kg ಒಳಗ. ಹಂಗ ಈ ಸಿಲ್ ಹೆಂಗಿರ್ತೈತಂದ್ರ ಇದ್ರಕಿನ್ನ ಒಂಚೂರು
ದಪ್ಪವಾಗಿ ಇರ್ತೈತಿ. ದಪ್ಪ ಗಾತ್ರವನ್ನ ಹೊಂದಿರ್ತೈತಿ. ಹೆಂಗಂತಂದ್ರ ಈ ಮನಿ ಒಳಗ್ ನಾವ್ ಅಕ್ಕಿ ಹಿಟ್ಟ, ಗೋಧಿ ಹಿಟ್ಟನ್ನ ನೋಡ್ತಿರ್ತೇವೆ. ಅದನ್ನ ಮುಟ್ಟಿದ ಕೂಡ ನಾವ್ ಏನೋ ಮುಟ್ಟಾತೇವ್ ಅನ್ನೋ ಫೀಲ್ ಆಗ್ತೈತಲ್ಲ, ಹಂಗ ಇದು ಆ ಸ್ಟ್ರಕ್ಚರ್ ಒಳಗ ಕಂಡು ಬರ್ತೈತಿ ನಮ್ಗ. ಎಷ್ಟರಿಂದ ಎಷ್ಟ್ರ ಮಟ್ಟ ಇದು ಕಂಡು ಬರ್ತೈತಿ ಅಂದ್ರ 0.002% ದಿಂದ ಹಿಡಿದು 0.005% ನಷ್ಟು ಗಾತ್ರವನ್ನ ಹೊಂದಿರ್ತೈತ್ರಿ ನೋಡ್ರಿ. 0.005% ನಷ್ಟು ಗಾತ್ರವನ್ನ ಹೊಂದಿರ್ತೈತಿ. ಅಂದ್ರೆ ಇದಕ್ಕಿಂತ ಒಂದ್ ಚೂರು ಸ್ವಲ್ಪ ಅಷ್ಟ. ಇನ್ ನೆಕ್ಸ್ಟ್ ಸ್ಯಾಂಡ್ ಅಂತಂದ್ರ, ಈ ಸ್ಯಾಂಡಿಂಗ್ ನಾವು ಕನ್ನಡದಾಗ ಮರಳು ಅಂತ ಕರಿತೇವಿ, ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗ ಉಸುಕ್ ಅಂತ ಹೇಳಿ ಕರಿತೇವಿ. ಹಂಗಾದಂದ್ರ ಇದ್ರದ್ದು ಎಷ್ಟು ಪ್ರಮಾಣ ಅಂತಂದ್ರ 0.0052 ಮಿಲಿಮೀಟರ್ ರೀ. ಎಷ್ಟ್ರಿ? 2 ಮಿಲಿಮೀಟರ್. 2 ಮಿಲಿಮೀಟರ್. ಈ ಏನ ಕ್ಲೇ ಮತ್ತ ಸಿಲ್ಲ ಮತ್ತ ಸ್ಯಾಂಡ್ ಇವು ಮೂರು ತರ ಅಂಶಗಳನ್ನ ಇಷ್ಟೇ ಹೊಂದಿರ್ಬೇಕ್ರಿ. ಹೊಂದಿ ಇದ್ರ ಒಳಗ್ ಕ್ಲೇ ಒಂದ ಜಾಸ್ತಿ ಇರ್ಕೂಡ್ದು, ಸಿಲ್ ಅಷ್ಟ ಜಾಸ್ತಿ ಇರ್ಕೂಡ್ದು, ಅಥವಾ ಇಡೀ ಮಣ್ಣು ತುಂಬಾ ಬರೀ ಸ್ಯಾಂಡ್ ಅಷ್ಟ ತುಂಬಿರ್ಬಾರ್ದು, ಅಂದ್ರ ಮರಳಷ್ಟ ತುಂಬಿರ್ಬಾರ್ದು. ತುಂಬಿತಂದ್ರ ಅವಾಗ ಏನಾಗಂಗಿಲ್ಲ, ಅದು ಪರಿಪೂರ್ಣವಾದ ಮಣ್ಣ್ ಅಂತ ಹೇಳಿ ಕರ್ಸ್ಕೊಳಕ್ ಹೋಗಂಗಿಲ್ಲ. ಅದ್ರೊಳಗೆ ಇಂತಿಷ್ಟು ಪ್ರಮಾಣದ ಅಂತ ಹೇಳಿ ಕೆರಿಂದ ಇವೇನ್ ಇರ್ಬೇಕಂತಂದ್ರ ಇರ್ಬೇಕು. ಇವು ಮೂರು ಒಂದ್ ಪ್ರಮಾಣದ ಒಳಗ್ ಇದ್ದು ಅಂತಂದ್ರ ಅಷ್ಟ ನಾವ್ ಇದನ್ನ ಏನಂತ ಕರಿತೇವೆ ಅಂತಂದ್ರ ಪರಿಪೂರ್ಣವಾದ ಮಣ್ಣು ಅಂತ ಹೇಳಿ ಕರಿತೇವ್ರಿ. ಎಂತ ಮಣ್ರಿ? ಪರಿಪೂರ್ಣವಾದ ಮಣ್ಣು ಅಂತ ಹೇಳಿ ಕರಿತೇವಿ. ಈ ಮೂರು ಅಂಶಗಳನ್ನ ಈ ಮಣ್ಣು ಹೊಂದಿರ್ಬೇಕು. ಅಪ್ಪಿ ತಪ್ಪಿ ಈ 2 ಮಿಲಿಮೀಟರ್ ಕಿಂತ ರೀ, 2 ಮಿಲಿಮೀಟರ್ ಕಿಂತ ಮಣ್ಣಿನ ಒಳಗ ಸ್ಯಾಂಡ್ ಜಾಸ್ತಿ ಇತ್ತಂದ್ರ, ಅಥವಾ ಸ್ಯಾಂಡ್ ಕಣಗಳು ದೊಡ್ಡ ಆಗಿದ್ದು ಅಂತಂದ್ರ, ಕಣಗಳ ಗಾತ್ರ ದೊಡ್ಡ ಇದ್ದು ಅಂತಂದ್ರ, ಅದನ್ನ ನಾವು ಮಣ್ಣ್ ಅಂತ ಕರಿತೇವೇನ್ರಿ? ಇಲ್ಲ, ಅದನ್ನ ನಾವು ಮಣ್ಣ್ ಅಂತ ಕರಿಯಲ್ಲ. ಬದಲಾಗಿ ಏನಂತ ಕರಿತೇವೆ ಅಂತಂದ್ರ ಉಸುಕು ಅಂತ ಕರಿತೇವ್ರಿ. ಏನಂತ ಕರಿತೇವಿ? ಉಸುಕು ಅಥವಾ ಮರಳು. ಏನ್ರಿ? ಅಥವಾ ಅದಕ್ ನಾವ್ ಏನಂತ ಕರಿತೇವಪ್ಪ ಅಂತಂದ್ರ ಮರಳು ಅಂತ ಹೇಳಿ ಕರಿತೇವಿ. ಏನ್ರಿ? ಮರಳು ಅಂತ ಹೇಳಿ ಕರಿತೇವಿ. ಈ 2 ಮಿಲಿಮೀಟರ್ ಒಳಗನೆ ಏನಿರ್ಬೇಕಪ್ಪ ಅಂತಂದ್ರ ಆ ಮರಳಿನ ಗಾತ್ರ ಇರ್ಬೇಕು. ಯಾಕಂತಂದ್ರೆ ಜಾಸ್ತಿ ಆಗ್ಬಿಡ್ತಂತಂದ್ರ ಸ್ಯಾಂಡ್ ಪೋರ್ಷನ್ ಒಳಗ್ ಹೋಗ್ಬಿಡ್ತೈತಿ. ಅದಕ್ ನಾವ್ ಮಣ್ಣ್ ಅಂತ ಕರೆಯಂಗಿಲ್ಲ. ಈ ಸಿಲ್ಲ, ಸ್ಯಾಂಡ್ ಮತ್ತ ಮರಳನ್ನ ಒಳಗೊಂಡಿರ್ತಕ್ಕಂತ ಒಂದ್ ಸಂಯೋಜನೆಯನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಒಂದು ಸಂಪೂರ್ಣ ಪರಿಪೂರ್ಣವಾದ ಮಣ್ಣ್ ಅಂತ ಹೇಳಿ ನಾವು ಬಳಸಾಕತ್ತಿದ್ದ ಒಂದು ಪರಿಪೂರ್ಣವಾದಂತ ಮಣ್ಣ್ ಅಂತ ಹೇಳಿ ನಾವು ಅಧ್ಯಯನ ವಿಷಯವಾಗಿ ನೋಡ್ತೇವೆ ಇದನ್ನ. ಇನ್ ನೆಕ್ಸ್ಟ್ ಯಾವ್ದ್ ಬರ್ತೈತಿಪಾ ಅಂತಂದ್ರ, ಈ ಮರಳನ್ನ ಯಾಕೆ ನಾವು ಮಣ್ಣಿನ ಜೊತೆ ಹೋಲ್ಸಂಗಿಲ್ ಜಾಸ್ತಿಪಾ ಅಂತಂದ್ರ, ಈ ಮರಳ್ ಹೆಂಗೈತಂತಂದ್ರ ಒಂಥರಾ ಇದು ಉಸುಕು ನಮ್ ಕೈಗೆ ಹತ್ತೈತ್ರಿ. ಹೆಂಗಂತಂದ್ರ ಫಾರ್ ಎಕ್ಸಾಂಪಲ್ ಅಡ್ಗಿ ಮಾಡ್ಬೇಕಾದ್ರೆ ಎಲ್ಲಾರ ಮಮ್ಮಿಗಳಿಗೂ ಗೊತ್ತಿರ್ತೈತಿ, ಅಥವಾ ನಾವು ಏನ್ರ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರ ಗೊತ್ತಾಗಿರ್ತೈತಿ. ಸಣ್ಣ ಉಪ್ಪನ್ನ ನಾವ್ ಚಮಚಲ್ಲೇ ಹಾಕೋ ಬದ್ಲಿ ಏನ್ ಮಾಡಿರ್ತೇವೆ ಅಂದ್ರ ಕೈಲೇ ಹಾಕಿದ್ವಿ, ಈಗ ಊಟದ ಮೇಲೆ ಅದು ಹಾಕೊಳಕತ್ತಿದ್ವಿ ಅಂತಂದ್ರ ಅವಾಗ ಗೊತ್ತಾಗಿರ್ತೈತಿ ಅದ್ರೊಳಗ ಸಣ್ಣ ಸಣ್ಣ ಕ್ರಿಸ್ಟಲ್ಗಳು ನಮ್ ಕೈಗೆ ಅನುಭವಕ್ ಬರ್ತಾವ. ಆ ಉಪ್ಪಿಗೆ ನಾವ್ ನೀರ್ ಹಾಕ್ರಿ, ಉಪ್ಪು ಕರಗ್ತೈತಿ. ಬಟ್ ಉಸುಕ ಕರಗಾಕ್ ಹೋಗಂಗಿಲ್ಲ. ಅದು ಕ್ರಿಸ್ಟಲ್ ಇರೋ ಗುಣದಿಂದ ಏನಾಗ್ಬಿಡ್ತೈತಿ ಅಂತಂದ್ರ ಅದ್ರ ಒಳಗ್ ಇರ್ತಕ್ಕಂತ ನೀರೆಲ್ಲಾ ಸೋರ್ ಹೋಗ್ಬಿಡ್ತೈತಿ. ಅದಕ್ಕ ಈ ಮರಳ ಅನ್ನೋ ಭಾಗದೊಳಗ, ಅಂದ್ರ ಮಣ್ಣಿನ ಭಾಗದೊಳಗ 2 ಮಿಲಿಮೀಟರ್ ಕಿಂತ ದೊಡ್ಡ ಏನಾದ್ರು ಮರಳ ಪೋರ್ಷನ್ ಕಂಡು ಬಂತಂದ್ರ ಅದನ್ನ ನಾವು ಮಣ್ಣ್ ಅನ್ನಕ್ ಹೋಗಲ್ಲ, ಮರಳ್ ಅಂತೇವಿ. ಯಾಕಂತಂದ್ರ ಇದ್ರೊಳಗ ಹ್ಯೂಮಸ್ ಅಂಶ ಸಂಪೂರ್ಣವಾಗಿ ಹೋಗಿರ್ತದ. ಹ್ಯೂಮಸ್ ಅಂಶ ಏನಾಗಿರ್ತೈತಪ್ಪ ಅಂತಂದ್ರ ಸಂಪೂರ್ಣವಾಗಿ ಹೋಗಿರ್ತದ. ಇದ್ರೊಳಗ ಹ್ಯೂಮಸ್ ಅಂಶ ಇರೋದಿಲ್ಲ. ಮತ್ ಇನ್ನೊಂದ್ ಇದ್ರೊಳಗ ಏನಪ್ಪಾ ಅಂತಂದ್ರ ಹ್ಯೂಮಸ್ ಅಂಶ ಅಷ್ಟೇ ಅಲ್ದ ನೀರ್ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇಲ್ರಿ. ನೀರನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇದ್ರ ಒಳಗ ಇಲ್ರಿ. ಸಾಮರ್ಥ್ಯ ಇಲ್ಲ. ಏನ ಹಾಕಿದ್ರು ನೀರ ಸೋರಿ ಹೋಗ್ಬಿಡ್ತೈತಿ. ಅದಕ್ಕ ಮರುಭೂಮಿ ಒಳಗ ಅಲ್ಲಿ ಸಸ್ಯವರ್ಗ ಯಾಕೆ ಕಡಿಮೆ ಐತಿಪಾ ಅಂತಂದ್ರ, ಈ ಮರಳು ಭೂಮಿಗೆ ಏನೈತಪಾ ಅಂತಂದ್ರ ಮರುಭೂಮಿಯ ಭೂಮಿಗೆ ಅಲ್ಲಿರ್ತಕ್ಕಂತ ಮಣ್ಣಿಗೆ ನೀರನ್ನ, ತೇವಾಂಶವನ್ನ ತನ್ನೊಳಗ್ ಹಿಡಿದಿಟ್ಕೊಳ್ಳುವಂತ ಶಕ್ತಿನ ಇಲ್ಲ. ಅದಕ್ಕ ನಮ್ಮ ಮಣ್ಣು ಒಳಗ ಈ ಮರಳು ಜಾಸ್ತಿ ಇತ್ತಂದ್ರ ಅದನ್ನ ನಾವೇನ್ ಮಾಡ್ತೇವಿ, ಅದು ಫಲವತ್ತತೆ ಅಲ್ದೇ ಇರೋ ಮಣ್ಣು ಅಥವಾ ಹ್ಯೂಮಸ್ ಅಂಶ ಇಲ್ದೇ ಇರೋ ಮಣ್ಣು ಅಂತ ಹೇಳಿ ಕರಿತೇವಿ. ಇದ್ರೊಂದಿಗೆ
ಈ ಈಗ ಮಣ್ಣಿನ ಗುಣಲಕ್ಷಣ ಬಗ್ಗೆ ನಾವು ತಿಳ್ಕೊಂಡ್ರಿ. ಅದ್ರೊಂದಿಗೆ ನಿನ್ನೆ ನೋಡಿದ್ವಲ್ಲ ನಾವು ಟೈಪ್ಸ್ ಆಫ್ ಸಾಯಿಲ್ಗಳ, ಅದ್ರ ಒಳಗ ಫಸ್ಟ್ ಒಂದ್ ಮಣ್ಣು ತಗೊಳ್ಳೋಣ. ಯಾವ್ದಪ್ಪ ಅಂತಂದ್ರ ನಮ್ಮ ಅಧ್ಯಯನ ವಿಷಯಕ್ಕಾಗಿ ಅತಿ ಪ್ರಮುಖವಾಗಿರ್ತಕ್ಕಂತ ಮಣ್ಣು ಯಾವ್ದಪ್ಪ ಅಂತಂದ್ರ ಮೆಕ್ಕಲು ಮಣ್ಣು. ಯಾವ್ದ್ರಿ? ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು, ಅಲುವಿಯಲ್ ಸಾಯಿಲ್ ರೀ. ಯಾವ್ದ್ರಿ? ಅಲುವಿಯಲ್ ಸಾಯಿಲ್. ಇದು ಭಾರತದ ಒಳಗ ಶೇಕಡ 43% ನಷ್ಟು ಕಂಡು ಬರ್ತೈತ್ರಿ. ಎಲ್ಲಿ? ನಮ್ಮ ಭಾರತದ ಒಳಗ 43% ನಷ್ಟು ಕಂಡು ಬರ್ತದೆ. ಅಂದ್ರ ಸುಮಾರು 143 ಲಕ್ಷ ಚದರ್ ಕಿಲೋಮೀಟರ್ ನೋಡ್ರಿ. 143 ಲಕ್ಷ ಚದರ್ ಕಿಲೋಮೀಟರ್ ನಷ್ಟು ಏನಪ್ಪಾ ಅಂತಂದ್ರ ಈ ಮೆಕ್ಕಲು ಮಣ್ಣು ನಮಗ ಭಾರತದ ಒಳಗ ಹಂಚಿಕೆ ಆಗೈತಿ. ಇದ್ರಲ್ಲಿ ಇರ್ತಕ್ಕಂತ ಖನಿಜಾಂಶಗಳು ಯಾವ್ದು ಹಂಗಾತಂದ್ರ ಇದ್ರ ಒಳಗ ಇರ್ತಕ್ಕಂತ ಖನಿಜಾಂಶಗಳು ಯಾವ್ಯಾವಪ್ಪ ಅಂತಂದ್ರ ಒಂದನೇದು ಪೊಟ್ಯಾಷಿಯಂ ರೀ. ಒಂದನೇದು ಯಾವ್ದಪ್ಪ ಅಂತಂದ್ರ ಪೊಟ್ಯಾಷಿಯಂ. ಎರಡನೇದು ಯಾವ್ದಪ್ಪ ಅಂತಂದ್ರ ಸುಣ್ಣ. ಅತಿ ಹೆಚ್ಚು ಸುಣ್ಣ ಇದ್ರ ಒಳಗ ಕಂಡು ಬರ್ತೈತಿ. ಯಾಕೆ ಕಂಡು ಬರ್ತೈತಿ ಅಂತ ಆಮೇಲೆ ಹೇಳ್ತೇನೆ. ಇದ್ರ ಒಳಗ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂತ ಅಂಶಗಳು ಯಾವ್ಯಾವಪ್ಪ ಅಂತಂದ್ರ ಒಂದು ಪೊಟ್ಯಾಷಿಯಂ, ಇನ್ನೊಂದು ಯಾವ್ದಪ್ಪ ಅಂತಂದ್ರ ಸುಣ್ಣ. ಹಂಗಾತಂದ್ರ ಈ ಮಣ್ಣಿನ ಒಳಗ ಯಾವ ಖನಿಜದ ಕೊರತೆ ಇರ್ತೈತಿ? ಕೊರತೆ ಇರ್ತಕ್ಕಂತ ಖನಿಜಗಳು ಯಾವ್ಯಾವು? ಕೊರತೆ ಇರ್ತಕ್ಕಂತ ಖನಿಜಗಳು ಯಾವ್ದ್ಯಾವ್ದು ಅಂತಂದ್ರ ಸಾರಜನಕ ರೀ. ಯಾವ್ದ್ರಿ? ಸಾರಜನಕ. ನೈಟ್ರೋಜನ್ ಅಂತೇವಲ್ಲ ನಾವು, ಸಾರಜನಕ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಜೈವಿಕ ಅಂಶ. ಜೈವಿಕ ಅಂಶ ಅದಕ್ಕ ಏನ್ ಮಾಡ್ತಾರಂದ್ರ ಈ ಮಣ್ಣ ಒಳಗೆ ಏನಾದ್ರು ಬೆಳೆಯನ್ನ ಬೆಳೆಯಾಕತ್ತಿದ್ರಂದ್ರ ಅವ್ರ ಏನ್ ಮಾಡ್ತಾರಂತಂದ್ರ ಗೊಬ್ಬರದ ರೂಪದ ಒಳಗಾಗಿ ಈ ಮಣ್ಣಿನ ಒಳಗ ಏನ್ ಸೇರಿಸ್ತಾರಂತಂದ್ರ ಸಾರಜನಕ ಮತ್ತು ಜೈವಿಕ ಅಂಶವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಸೇರ್ಪಡೆ ಮಾಡ್ತಾರ. ಯಾವ್ದನ್ರಿ? ಸಾರಜನಕ ಮತ್ತು ಜೈವಿಕ ಅಂಶವನ್ನ ಸೇರ್ಪಡೆ ಮಾಡ್ತಾರ. ನಾವೆಲ್ಲ ಗೊಬ್ಬರ ಗಿಬ್ರ ಹಾಕಿರ್ತೇವಿ, ಎರೆಹುಳಗಳನ್ನ ತಂದ್ ನಮ್ ಹೊಲ್ದಾಗ ಬಿಡ್ತಿರ್ತೇವಿ. ಯಾಕಂತಂದ್ರ ಇಳುವರಿ ಜಾಸ್ತಿ ಬರಲಿ ಅಂತೇಳಿ. ಹಂಗಾತಂದ್ರ ಈ ಮಣ್ಣಿನ ಒಳಗ ಈ ಮಣ್ಣು ಎಲ್ಲಿ ಹೆಚ್ಚಾಗಿ ಕಂಡು ಬರ್ತೈತಿ ನಮಗ? ಈ ಮಣ್ಣು ಎಲ್ಲಿ ಹೆಚ್ಚಾಗಿ ಕಂಡು ಬರ್ತೈತಿ? ಎಲ್ರ ಸೇಲಿತ್ತಂತಂದ್ರ ಹೆಂಗ ಹೆಣ್ಮಕ್ಳ ಗೋಳೆಯಾಗಿರ್ತಾರಲ್ಲ ಹಂಗ ಈ ಮಣ್ಣು ನಮ್ಮ ಭಾರತದ ಒಳಗ ಎಲ್ಲಿ ಹೆಚ್ಚಾಗಿ ಕಂಡು ಬರ್ತೈತಿ ಅಂತಂದ್ರ ಉತ್ತರದ ಮಹಾಮೈದಾನ. ಎಲ್ಲಿರಿ? ಉತ್ತರದ ಮಹಾಮೈದಾನ. ಉತ್ತರದ ಮಹಾಮೈದಾನದ ಈ ಉತ್ತರದ ಮಹಾಮೈದಾನ ಏನೈತಲ್ಲ, ನಾವು ಭೂಮಿಯನ್ನ ಅಷ್ಟೊಂದ್ ಚಂದಂಗಿ ಏನ್ ಬಂದಿಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೋರಿ. ಇದನ್ನ ಭಾರತ ಅನ್ಕೋರಿ. ನಮ್ಮ ಡೈಗ್ರಾಮ್ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಬರೋ ಕ್ವಶನ್ಗಳು ಇಂಪಾರ್ಟೆಂಟ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ನಮ್ ಭಾರತ ಅಲ್ಲಟ್ ಸ್ವಲ್ಪ ಕಡಬ್ ತಿಂದ ಡುಮ್ಡುಮ್ಕ್ ಆಗೈತಿ. ಈ ಉತ್ತರ ಮಹಾಮೈದಾನದ ಒಳಗ ಎಲ್ಲೆಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಇದು ಪಂಜಾಬ್ ರೀ, ಹರಿಯಾಣ ರೀ, ರಾಜಸ್ಥಾನ, ವೆಸ್ಟ್ ಬೆಂಗಾಲ್, ಬಿಹಾರ, ಗುಜರಾತ್, ಮಧ್ಯಪ್ರದೇಶದ ಉತ್ತರ ಭಾಗ, ಉತ್ತರ ಪ್ರದೇಶ, ಅಸ್ಸಾಂ, ಮತ್ತೆಲ್ಲಪ್ಪ ಅಂತಂದ್ರ ನರ್ಮದಾ ನದಿ ಹಾಗೂ ತಾಪಿ ಅಥವಾ ತಪತಿ ನದಿಯ ನದಿ ಮುಖಜ ಭೂಮಿ ರೀ. ನದಿ ಮುಖಜ ಭೂಮಿ ಒಳಗ. ನೆಕ್ಸ್ಟ್ ಪೇಜ್ ನಾಗ ಬರ್ದಿರ್ತೇನೆ. ಎಲ್ಲಿಪ್ಪ ಅಂತಂದ್ರ ತಾಪಿ ಅಥವಾ
ತಾಪಿ ತಾಪಿ ಮತ್ತು ನರ್ಮದಾ ನದಿ ನರ್ಮದಾ ನದಿ ಮುಖಜ ಭೂಮಿ. ಮತ್ತ ನಮ್ಮ ಪೂರ್ವ ಕರಾವಳಿ ಭಾಗ ರೀ. ಎಲ್ರಿ? ಪೂರ್ವ ಕರಾವಳಿ ಭಾಗ. ಪೂರ್ವ ಕರಾವಳಿ ಭಾಗ ಎಲ್ಲೆಲ್ರಿ? ಎಲ್ಲೆಲ್ಲಿ ಕಂಡು ಬಂತಪ್ಪ ಅಂತಂದ್ರ ಉತ್ತರ ಮಹಾಮೈದಾನದ ಪಂಜಾಬ್ ಆಗಿರ್ಬೋದು, ಹರಿಯಾಣ ಮತ್ತ ರಾಜಸ್ಥಾನ. ಇಲ್ಲೇನ್ ನಾ ಮಾರ್ಕ್ ಮಾಡ್ಕೊಂತ ಹೊಂಟೇನಲ್ಲ. ಆಮೇಲೆ ಇದು ನಮ್ ಕರಾವಳಿ ಭಾಗ. ಆಮೇಲೆ ನರ್ಮದಾ ಮತ್ತು ತಾಪಿ ನದಿಯ ನದಿ ಮುಖಜ ಭೂಮಿ ರೀ ಇಲ್ಲಿ ಮತ್ತ ಮಧ್ಯಪ್ರದೇಶದ ಒಳಗ ಏನಾಗೈತಪ್ಪ ಅಂತಂದ್ರ ಇದು ಪ್ರಮುಖವಾಗಿ ಹಂಚಿಕೆ ಆಗೈತಿ. ಭಾರತದ ಒಳಗ ಟೋಟಲ್ ಆಗೇ ಇದ್ದು ಅತಿ ಹೆಚ್ಚಾಗಿ ಹಂಚಿಕೆ ಆಗಿರ್ತಕ್ಕಂತ ಮಣ್ರಿ. ಎಷ್ಟ್ರಿ? ಅತಿ ಹೆಚ್ಚಾಗಿ ಅಂದ್ರೆ 43% ನಷ್ಟು ಹೆಚ್ಚಾಗಿ ಹಂಚಿಕೆ ಆಗಿರ್ತಕ್ಕಂತ ಮಣ್ಣು ಯಾವುದು? ಮೆಕ್ಕಲು ಮಣ್ಣು. ಹಂಗಾಯ್ತಂದ್ರ ಈ ಮಣ್ಣನ್ನ ಹೆಂಗ ರಚನೆ ಹೊಂದೈತಿ? ಅಲ್ಲಷ್ಟೇ ಯಾಕೆ ರಚನೆ ಹೊಂದಿತು? ಕೆಳಗ ದಕ್ಕನ್ ಪ್ರಸ್ಥಭೂಮಿ ಒಳಗ ಯಾಕೆ ರಚನೆ ಹೊಂದಿಲ್ಪ ಅಂತಂದ್ರ ಈ ಉತ್ತರ ಮಹಾಮೈದಾನದ ಒಳಗ ಒಂದು ಮೇಜರ್ ಕೊಡುಗೆ ಯಾರ್ದಪ್ಪ ಅಂತಂದ್ರ ಪೂರ್ವಾಭಿಮುಖವಾಗಿ ಹರಿತಕ್ಕಂತ ನದಿಗಳದ್ರಿ. ಯಾವ್ದ್ರಿ? ಪೂರ್ವಾಭಿಮುಖವಾಗಿ ಹರಿತಕ್ಕಂತ ನದಿಗಳು. ಈ ಪೂರ್ವಾಭಿಮುಖ ನದಿಗಳಾದಂತಹ ಗಂಗಾ ಆಗಿರ್ಬೋದು. ಯಾವ್ದ್ರಿ? ಗಂಗಾ, ಬ್ರಹ್ಮಪುತ್ರ, ಕೃಷ್ಣ. ಈ ಪೂರ್ವಾಭಿಮುಖವಾಗಿ ಹರಿತಕ್ಕಂತ ನದಿಗಳು ಹೇಳತ್ತೇನ್ರಿ ನಾನು. ಯಾವ್ಯಾವು? ಗಂಗಾ, ಕೃಷ್ಣ, ಬ್ರಹ್ಮಪುತ್ರ, ಗೋದಾವರಿ. ಇವೆಲ್ಲಾ ನದಿಗಳು ಹೆಂಗ್ ಹರಿತಾವಪ್ಪ ಅಂತಂದ್ರ ಎತ್ತರ ಪ್ರದೇಶದಿಂದ ನೀಚ ಸ್ಥಾನಕ್ ಬರ್ತಾವ್ರಿ. ಇಲ್ಲಿ ಉಗಮಗೊಂಡ ಕೆರಿಂದ ಏನ್ ಮಾಡ್ತಾವ ಅಂತಂದ್ರ ಹಿಂಗ ಕೆಳಗ್ ಹರಿದ್ ಬರ್ತಾವ. ಇವು ಮೇಲಿಂದ ಕಡಿದಾದ ಭಾಗದಿಂದ ಕೆಳಗಿಳಿದ್ ಬರೋದ್ರಿಂದ ಇವ್ರ ಫೋರ್ಸ್ ಏನಾಗಿರ್ತೈತಪ್ಪ ಅಂತಂದ್ರ ಪಶ್ಚಿಮಾಭಿಮುಖವಾಗಿ ಹರಿಯೋ ನದಿಕ್ಕಿಂತ ಇವ್ರ ಫೋರ್ಸ್ ಏನಾಗಿರ್ತೈತಪ್ಪ ಅಂತಂದ್ರ ಜಾಸ್ತಿ ಇರ್ತೈತ್ರಿ. ಫೋರ್ಸ್ ಏನಿರ್ತೈತಪ್ಪ ಅಂತಂದ್ರ ಜಾಸ್ತಿ ಇರ್ತೈತಿ. ಈ ನದಿಗಳು ತಾವ್ ಹರಿಯೋದ್ರೊಂದಿಗೆ ಅಲ್ಲಿ ಇರ್ತಕ್ಕಂತ ಶಿಲೆಗಳನ್ನ ಸವಿತಾ ಮಾಡೋದ್ರೊಂದಿಗೆ ಅಥವಾ ಘರ್ಷಣೆಗ ಒಳಪಟ್ಟ ಆ ಶಿಲೆಗಳನ್ನ ಶಿಥಲೀಕರಣ, ಒಂದಕ್ಕೊಂದು ಹಿಂಗ್ ಘರ್ಷಣೆ ಆಗಿ ಶಿಥಲೀಕರಣ ಆಗೋದ್ರಿಂದ, ಯಾಕಂದ್ರ ಫೋರ್ಸು ಹಂಗ ಇರ್ತೈತಿ, ಮೇಲಿಂದ ಬರ್ತಿರ್ತೈತಿ. ಆಮೇಲೆ ಕಂಟಿನ್ಯೂಸ್ಲಿ ಹರಿಯೋದ್ರಿಂದ ಏನಾಗಿರ್ತೈತಿ ಅಂತಂದ್ರ ಅತಿ ಹೆಚ್ಚಾಗಿ ಘರ್ಷಣೆಗೊಳಪಡ್ತೈತಿ. ಘರ್ಷಣೆಗೊಳಪಟ್ಟ ಶಿಲೆಗಳನ್ನ ಶಿಥಲೀಕರಣ ಮಾಡ್ತಾವ್ರಿ. ಶಿಲೆಗಳನ್ನ ಶಿಥಲೀಕರಣ ಮಾಡಿ ತಮ್ಮೊಂದಿಗೆ ಏನ್ ಮಾಡ್ತಾವಪ್ಪ ಅಂತಂದ್ರ ಆ ಮಣ್ಣು ನೀರು ಏನ್ ಮಾಡ್ತೈತಂದ್ರ ಮಣ್ಣನ್ ತಗೊಂಡ್ ಬಂದು ಒಂದು ವಿಶಾಲವಾದ ಮೈದಾನದೊಳಗ ಅದನ್ನ ಡೆಪಾಸಿಟ್ ಮಾಡ್ಬಿಡ್ತೈತಿ. ಇಲ್ಲಿ ಏನ್ ಮಾಡ್ಬಿಡ್ತೈತಿ ಅಂದ್ರ ಆ ಮಣ್ಣನ್ನೆಲ್ಲಾ ಡೆಪಾಸಿಟ್ ಮಾಡ್ಬಿಡ್ತೈತಿ. ಇಲ್ಲಿ ಹುಟ್ಟತೈತಿ. ಇಲ್ಲಿ ನದಿ ತನ್ನೊಂದಿಗೆ ಆ ಶಿಲೆಗಳನ್ನ ಕರಗಿಸ್ಕೊಂತ ಶಿಲೆ ಜೊತೆ ಏನ್ ಮಾಡ್ಬಿಡ್ತೈತಪ್ಪ ಅಂತಂದ್ರ ನದಿ ಜೊತೆ ಅದಿಲ್ ಬಂದು ಡೆಪಾಸಿಟ್ ಆಗ್ತಾ ಹೋಗ್ತೈತಿ. ಹಿಂಗ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂತ ಅಥವಾ ಪರ್ವತದ ಪ್ರದೇಶದಿಂದ ಉಗಮಗೊಂಡ ನದಿಗಳಿಂದ ತನ್ನ ನದಿಗಳ ಸವೆತ ಕಾರ್ಯದಿಂದ ಡೆಪಾಸಿಟ್ ಆಗುವಂತ ನದಿನ ಯಾವ್ದಪ್ಪ ಅಂತಂದ್ರ ಈ ಮೆಕ್ಕಲು ಮಣ್ಣು. ನಿನ್ನೆ ಹೇಳಿದೆ ನೋಡ್ರಿ ನಾನು, ಅಝೋನಲ್ ಟೈಪ್. ಯಾವ್ದ್ರಿ? ಅಝೋನಲ್ ಟೈಪ್. ಯಾವ್ದು? ಅಝೋನಲ್ ಟೈಪ್. ಅಝೋನಲ್ ಟೈಪ್ ಸಾಯಿಲ್ ಅಂತ ಹೇಳಿದ್ದೆ. ಅದಕ್ಕೆ ಉದಾಹರಣೆಯನ್ನ ಮೆಕ್ಕಲು ಮಣ್ಣನ್ನ ಕೊಟ್ಟಿದ್ದೆ. ಯಾಕಂತಂದ್ರ ಈ ಮಣ್ಣು ಎಲ್ಲೋ ಹುಟ್ಟಿ ಅಂದ್ರ ಒಂದ್ ಸ್ತರದಿಂದ ಮತ್ತೊಂದು ಸ್ತರಕ್ ಬಂದ್ ಏನಾಗ್ತೈತಿ ಅಂದ್ರ ಡೆಪಾಸಿಟ್ ಆಗ್ತೈತಿ. ಅದಕ್ ನಾವ್ ಈ ಮಣ್ಣನ್ನ ಏನಂತ ಕರಿತೇವೆ ಅಂದ್ರ ಅಝೋನಲ್ ಟೈಪ್ ಮಣ್ಣು ಅಂತ ಕರಿತೇವೆ. ಅಂದ್ರ ವರ್ಗಾವಣೆ ಹೊಂದುವಂತ ಮಣ್ಣು. ಈ ಮಣ್ಣಿನ ಇನ್ನೊಂದು ವಿಶೇಷ ಗುಣ ಏನಪ್ಪಾ ಅಂತಂದ್ರ ಈ ಮಣ್ಣು ಮುಂಚೆ ಮೆಕ್ಕಲು ಮಣ್ಣಿರ್ತೈತಿ. ಮೆಕ್ಕಲು ಮಣ್ಣದಿಂದ ಏನಾಗಿ ಕನ್ವರ್ಟ್ ಆಗ್ತೈತಿ ಅಂದ್ರ ಜೇಡಿ ಮಣ್ಣಾಗಿ ಕನ್ವರ್ಟ್ ಆಗ್ತೈತಿ. ನಾವೆಲ್ಲಾ ಕ್ರಿಶ್ ಫಿಲ್ಮ್ ಅದು ನೋಡಿರ್ತೇವಲ್ಲ, ಅದ್ರೊಳಗ ಅವ್ ಹೀರೋ ಫಸ್ಟ್ ನಾರ್ಮಲ್ ಇರ್ತಾನ. ಅಲ್ಲಿ ಏನ್ರ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗಾಕತ್ತು ಅಂತಂದ್ರ ಅವ್ ಹೋಗಿ ಹಿಂಗ ಈಚೆ ಕಡೆ ಬಾಗಲ್ಲೇ ಹೋಗಿ ಆಚೆ ಕಡೆ ಬಾಗಲ್ಲೇ ಸ್ಪೈಡರ್ ಮ್ಯಾನ್ ಆಗಿ ಬರ್ತಿರ್ತಾನ, ಇಲ್ಲ ಕ್ರಿಶ್ ಆಗಿ ಬರ್ತಿರ್ತಾನಲ್ಲ. ಹಂಗ ಈ ಮಣ್ಣು ಏನಾಗಿರ್ತೈತಂದ್ರ ಫಸ್ಟ್
ಉತ್ಪತ್ತಿ ಆಗೋ ಟೈಮ್ನಾಗ ಅಥವಾ ಡೆಪಾಸಿಟ್ ಆಗೋ ಟೈಮ್ನಾಗ ಮೆಕ್ಕಲು ಮಣ್ಣಾಗಿ ನಂತರ ಏನಾಗ್ತೈತೆ ಅಂದ್ರ ಜೇಡಿ ಮಣ್ಣಾಗಿ ಪರಿವರ್ತನೆಯನ್ನ ಹೊಂದೈತೆ. ಅದರಿಂದ ಇದಕ್ ನಾವ್ ಏನಂತೇವೆ ಅಂದ್ರ ಪರಿವರ್ತನೆ ಹೊಂದೋ ಮಣ್ಣು ಅಂತ ಕರಿತೇವಿ. ಹಂಗಾತಂದ್ರ ನಮ್ ಕರ್ನಾಟಕದ ಭಾಗದ ಒಳಗ ಈ ಮೆಕ್ಕಲ ಮಣ್ಣಿಗೆ ಏನಂತ ಕರಿತೇವಿ ಅಂತ ಹೇಳಿ ನೀವ್ ಹೇಳ್ರಿ, ಸ್ವಲ್ಪ ವಿಚಾರ ಮಾಡಿ. ಈ ಮಣ್ಣಿನ ಒಳಗ ಈ ಮಣ್ಣನ್ನ ನಾವ ಎರಡು ರೀತಿಯಾಗಿ ವಿಭಾಗ ಮಾಡ್ತೇವಿ. ಎಷ್ಟ್ರಿ? ಎರಡು ರೀತಿಯಾಗಿ ವಿಭಾಗ ಮಾಡ್ತೇವೆ. ಯಾವುದು? ಮೆಕ್ಕಲ ಮಣ್ಣನ್ನ ಎರಡು ರೀತಿಯಾಗಿ ವಿಭಾಗ ಮಾಡುತ್ತೇವೆ. ಎಷ್ಟ್ರಿ? ಎರಡು ರೀತಿಯಾಗಿ ವಿಭಾಗ ಮಾಡ್ತೇವಿ. ಯಾವ್ಯಾವವು? ಯಾವ್ಯಾವವು? ಒಂದು ಬಂಗಾರ, ಇನ್ನೊಂದು ಖಾದರ್. ಯಾವ್ದ್ರಿ? ಒಂದು ಬಂಗಾರ, ಇನ್ನೊಂದು ಖಾದರ್. ಪಾರ್ಟ್ 1 ಪಾರ್ಟ್ 2 ಅಂತ ನೋಡ್ತಿರ್ತೇವಲ್ಲ ಹಂಗ. ಬಂಗಾರ್ಗೂ ಖಾದರ್ಗೂ ಏನ್ ಡಿಫ್ರೆನ್ಸ್ ಐತಪ್ಪ ಅಂತಂದ್ರ, ಬಂಗಾರ ಮಣ್ಣು ಅಂತಂದ್ರ ಪುರಾತನ ಕಾಲದಲ್ಲಿ ರಚನೆ ಆದಂತ ಮಣ್ಣು. ಪುರಾತನ ಕಾಲದಲ್ಲಿ ರಚನೆ ಆದಂತ ಮಣ್ಣು. ಯಾವ್ದ್ರಿ? ಪುರಾತನ ಕಾಲದ ಒಳಗ ರಚನೆ ಆದಂತ ಮಣ್ಣು. ಇದ್ರ ಒಳಗ ಜೈವಿಕ ಅಂಶ ಕಡಿಮೆ ಇರ್ತೈತಿ. ಯಾವ ಅಂಶ ರೀ? ಜೈವಿಕ ಅಂಶ ಕಡಿಮೆ ಇರ್ತೈತಿ. ಯಾಕಂದ್ರೆ ಹಳಿಯಾಗಿರ್ತೈತಲ್ಲ, ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿರ್ತೈತಿ. ಆಮೇಲೆ ಇದ್ರ ಒಳಗ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂತ ಅಂಶ ಯಾವ್ದಪ್ಪ ಅಂದ್ರ ಸುಣ್ಣದ ಕಂಕರ್ಸ್ ಗಳನ್ನ ಕಾಣ್ಬೋದು. ಸುಣ್ಣದ ಅಂಶದ ಕಂಕರ್ಸ್ ಅಂತಂದ್ರ ಅಗಳ ಹೇಳಾತಿದ್ದೆ ಅಲ್ಲ ನಾನು, ಸುಣ್ಣ ಗಟ್ಟಿ ಆದ ಕೂಡಲೇ ಒಂಥರ ಕಲ್ಲಿನ ಪೋರ್ಷನ್ ತಗೋತೈತಲ್ಲ, ಹಂಗ ಇಲ್ಲಿ ಇರ್ತಕ್ಕಂಥ ಶಿಲೆಗಳ ಒಳಗ ಸುಣ್ಣದ ಅಂಶ ಜಾಸ್ತಿ ಇರ್ತೈತಿ. ಆ ಸುಣ್ಣ ಏನಾಗ್ಬಿಡ್ತೈತಿ ಅಂದ್ರ ನಾವ್ ಸಣ್ಣವರಿದ್ದಾಗೆಲ್ಲ ಯೂಸ್ ಮಾಡ್ತಿದ್ವಿ. ಮಣಿಗೆ ಸುಣ್ಣ ಗಿನ್ನ ಹಚ್ಚಾಕತ್ತಿದ್ವಿ ಅಂದ್ರ ಕಲಿಸ್ತಿದ್ರ ಅದನ್ನ. ಅದ್ರೊಳಗ ಇಷ್ಟಿಷ್ಟ ಹರಳುಗಳು ಸಿಕ್ತಿದ್ವು. ಅವು ಎಷ್ಟ ನೆನೆ ಇಟ್ರು ಕರಗ್ತಿರಂಗಿಲ್ಲ. ಹಂಗ ಈ ಮಣ್ಣ ಒಳಗ ಇರ್ತಕ್ಕಂಥ ಈ ಸುಣ್ಣದ ರಚನೆ ಏನೈತಪ್ಪ ಅಂತಂದ್ರ ಇದು ಸ್ವಲ್ಪ ಹರಳವಾಗಿ ಇರ್ತೈತಿ, ಕಣ್ಣಿಗೆ ಕಾಣಿಸ್ತಿರ್ತೈತಿ ನಮಗ. ಅದು ಕರಗಂಗಿಲ್ಲ. ಅದಕ್ ನಾವ ಈ ಮಣ್ಣನ್ನ ಎಂತ ಮಣ್ಣ ಅಂತ ಕರಿತೇವೆ ಅಂತಂದ್ರ ಬಂಗಾರ ಮಣ್ಣ ಅಂತ ಕರಿತೇವಿ. ಇನ್ನು ಕಾದರ್ ಮಣ್ಣ ಅಂತಂದ್ರ ಇದು ಇತ್ತೀಚೆಗಷ್ಟೇ ಅಥವಾ ಹೊಸದಾಗಿ ನ್ಯೂ ವರ್ಷನ್, ಹೊಸದಾಗಿ ಡೇ ಬೈ ಡೇ ಹೊಸದಾಗಿ ರಚನೆ ಆಗಿ ಬಂದಂತಹ ಮಣ್ಣಾಗಿರ್ತೈತಿ. ಯಾವ್ದ್ರಿ? ಕಾದರ್. ಇದ್ರ ಒಳಗ ಇಲ್ಲಿ ಮ್ಯಾಲ ಏನಿರಂಗಿಲ್ಲಲ್ಲ, ಇದ್ರೊಳಗ ಅದವೆಲ್ಲ ಜಾಸ್ತಿ ಇರ್ತಾವ. ಏನಂತಂದ್ರ ಸಿಂಪಲ್, ಜೈವಿಕ ಅಂಶ ಜಾಸ್ತಿ ಇರ್ತೈತಿ. ಜೈವಿಕ ಅಂಶ ಜಾಸ್ತಿ ಇರ್ತೈತಿ. ಫಲವತ್ತತೆಯನ್ನ ಹೊಂದಿರ್ತೈತಿ. ಫಲವತ್ತತೆಯನ್ನ ಹೊಂದಿರ್ತೈತಿ. ಯಾವ್ದ್ರಿ? ಕಾದರ್ ಮಣ್ಣು. ಇದ ಬಂಗಾರ ಮಣ್ಣು. ಮೆಕ್ಕಲ್ ಮಣ್ಣನ್ನ ಎರಡ್ ರೀತಿಯಾಗಿ ನಾವು ಡಿವೈಡ್ ಮಾಡಿದ್ವಿ. ಒಂದು ಬಂಗಾರಿ, ಇನ್ನೊಂದು ಕಾದರ್. ಬಂಗಾರ ಅಂದ್ರ ಪುರಾತನ ಕಾಲದೊಳಗ ರಚನೆ ಆಗಿರ್ತೈತಿ. ಇದ್ರೊಳಗ ಜೈವಿಕ ಅಂಶ ಏನಾಗಿರ್ತೈತಿ? ಅತಿ ಕಡಿಮೆ ಇರ್ತೈತಿ. ಹೆಚ್ಚಾನೆಚ್ಚ ಅಂದ್ರ ಹಳಿದ್ ಹಾಕೊಂತ ಏನಾಗ್ಬಿಡ್ತೈತಿ ಅಂತ ಅದ್ರೊಳಗ ಇರ್ತಕ್ಕಂಥ ಫಲವತ್ತತೆ ಏನಾಗಿರ್ತೈತಿ? ಆಲ್ಮೋಸ್ಟ್ ಖಾಲಿ ಆಗಿರ್ತೈತಿ. ಇನ್ನ ಅದ್ರೊಳಗ ಕಂಡು ಬರ್ತಕ್ಕಂಥ ಪ್ರಮುಖ ಅಂಶ ಯಾವ್ದಪ್ಪ ಅಂತಂದ್ರ ಸುಣ್ಣದ ಕಂಕರ್ಸ್ಗಳು ಕಂಡು ಬರ್ತಾವ. ಇನ್ ನೆಕ್ಸ್ಟ್ ಕಾದರ್. ಇದು ಎಂತದಂತಂದ್ರ ಇತ್ತೀಚೆಗೆ ಅಥವಾ ಹೊಸದಾಗಿ ಈಗ ನಿರ್ಮಾಣ ಆಗ್ತಿರ್ತಕ್ಕಂಥ ಅಥವಾ ರಚನೆ ಹೊಂದಿರ್ತಕ್ಕಂಥ ಮಣ್ಣಂತೆ ನಾವು ನೋಡ್ಬೋದು. ಇದ್ರೊಳಗೆ ಏನ್ ಕಂಡು ಬರ್ತೈತಿ ಅಂದ್ರ ಜೈವಿಕ ಅಂಶ ಹೆಚ್ಚಾಗಿ ಕಂಡು ಬರ್ತೈತಿ. ಇನ್ನ ಫಲವತ್ತತೆಯನ್ನು ಹೆಚ್ಚಾಗಿರ್ತೈತಿ. ಹಂಗಾತಂದ್ರ ಈ ಮಣ್ಣಿನ ಒಳಗ ಈ ಮಣ್ಣು ಇಷ್ಟು ಹೆಚ್ಚಾಗಿ ನಮ್ಮ ಭಾರತದ ಒಳಗೆಲ್ಲ ಐತಲ್ಲ, ಮೇಜರ್ ಇದ ಐತ್ ನಮ್ಮ ಭಾರತದ ಒಳಗ ಮಣ್ಣ. ಹಂಗಾದ್ರ ಈ ಭಾರತದಲ್ಲಿ ಈ ಮಣ್ಣಿನ ಒಳಗ ಬೆಳಿತಕ್ಕಂತ ಬೆಳೆಗಳು ಯಾವ್ಯಾವು? ಈ ಭಾರತದ ಒಳಗ, ನಮ್ಮ ಪ್ರೀತಿಯ ಭಾರತದ ಒಳಗ ಈ ಮೆಕ್ಕಲು ಮಣ್ಣೊಳಗ ಅಧಿಕವಾಗಿ ಬೆಳೆತಕ್ಕಂತ ಬೆಳೆಗಳು ಯಾವ್ಯಾವ್ರಿ? ಯಾವ್ಯಾವಂತಂದ್ರ ಕಬ್ಬು. ಆಲ್ಮೋಸ್ಟ್ ಎಲ್ಲಾ ಬೆಳೆಗಳನ್ನು ಈ ಮಣ್ಣ ಒಳಗ್ ನಾವು ಬೆಳಿಬಹುದು. ಯಾಕಂದ್ರ ಫಲವತ್ತತೆ ಇರ್ತೈತಲ್ಲ, ಮತ್ತ ಹೊಸದಾಗಿ ರಚನೆ ಆಗ್ತಿರ್ತೈತಿ. ಮತ್ತ ಹೆಚ್ಚಾಗಿ ನಮ್ಮ ನದಿಗಳಿಂದ, ಸರ್ವಕಾಲಿಕ ನದಿಗಳಿಂದ ಇದೇನಾಗಿರ್ತೈತಂದ್ರ ಯಾವಾಗ್ಲೂ ಅಲ್ಲಿ ಮಣ್ಣ ಡೆಪಾಸಿಟ್ ಆಗ್ತಾನ ಇರ್ತೈತಿ. ಹಿಂಗಾಗಿ ಅಲ್ಲೇನಿರಂಗಿಲ್ಲ, ಮಣ್ಣಿನ ಕೊರತೆ ಬೀಳ್ತಿರಂಗಿಲ್ಲ. ಅದಕ್ಕೆ ಈ ಮಣ್ಣೊಳಗ್ ನಾವು ಹೆಚ್ಚಾನೆಚ್ಚು ಎಲ್ಲಾ ಬೆಳೆಗಳನ್ನು ಬೆಳಿಬಹುದು. ಅದ್ರೊಳಗೆ ಹೆಚ್ಚಾಗಿ ಯಾವ್ದನ್ನ ಬೆಳಿಬಹುದು ಅಂತಂದ್ರ ಕಬ್ಬನ್ನ ಬೆಳಿಬಹುದು, ಗೋಧಿ ಬೆಳಿಬಹುದು, ಭತ್ತ ಬೆಳಿಬಹುದು, ಕಡಲೆ, ಯಾವ್ದ್ರಿ? ಕಬ್ಬು, ಗೋಧಿ, ಭತ್ತ, ಕಡ್ಲೆ,
ಬಾರ್ಲಿ ಈ ಮುಂತಾದವು ಎಲ್ಲಗಳನ್ನು ನಾವೇನ್ ಮಾಡ್ಬೋದಂದ್ರ ಈ ಮಣ್ಣಿನ ಒಳಗ ಮೆಕ್ಕಲು ಮಣ್ಣಿನ ಒಳಗ ಬೆಳಿಬೋದು. ಮೆಕ್ಕಲು ಮಣ್ಣಿನ ಒಳಗ ಬೆಳಿಬೋದ್ರಿ. ಹಂಗಾತಂದ್ರ ಈ ಮಣ್ಣು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಹರಡ್ಕೊಂಡೈತ್ರಿ? ಯಾವ ರಾಜ್ಯದೊಳಗೆ ಹೆಚ್ಚಾಗಿ ಈ ಮೆಕ್ಕಲು ಮಣ್ಣನ್ನ ನಾವು ನೋಡ್ಬೋದು ಅಂತಂದ್ರ ಉತ್ತರ ಪ್ರದೇಶ್ ರೀ. ಎಲ್ಲಿರಿ? ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್. ಉತ್ತರ ಪ್ರದೇಶ ಇತ್ತೀಚೆಗೆ ಅತಿ ಹೆಚ್ಚಾಗಿ ಕರೆಂಟ್ ಅಫೇರ್ಸ್ ಒಳಗೈತಿ. ಮೊದ್ಲೇದು ಯಾವ್ದಪ್ಪ ಅಂತಂದ್ರ ನೋಡ್ರಿ, ಅತಿ ಹೆಚ್ಚು ಜನಸಂಖ್ಯೆ ಹೊಂದೈತಿ. ಕೃಷಿಗೆ ಅತಿ ಹೆಚ್ಚು ಜನರನ್ನ ತೊಡಸ್ಕೊಳ್ಳೋ ರಾಜ್ಯ ಆಗೈತಿ. ನಮ್ಮ ರಾಮ ಮಂದಿರ ನಿರ್ಮಾಣ ಆಗೈತಿ ರೀಸೆಂಟ್ ಆಗಿ. ಈ ಜನವರಿ 22ಕ್ಕ 2 ವರ್ಷ ಆಯ್ತ್ರಿ ರಾಮ ಮಂದಿರ ಸ್ಥಾಪನೆ ಆಗಿ. ಮೂರನೇದ್ ಯಾವ್ದಪ್ಪ ಅಂತಂದ್ರ ಅತಿ ಹೆಚ್ಚು ವಲಸೆ ಹೊಂದುವಂತ ಅಂದ್ರ ಬೇರೆ ರಾಜ್ಯಕ್ಕ ಇವ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ವಲಸೆ ಹೋಗ್ತಾರ. ಇದಕ್ಕ ದುಡಿಯೋ ವಿಷಯಕ್ಕಾಗಿ ಹೋಗ್ತಾರ. ಯಾವ ಪ್ರದೇಶ ರೀ ಅದಂತ, ಯಾವ ರಾಜ್ಯ ರೀ ಅದಂತಂದ್ರ ಉತ್ತರ ಪ್ರದೇಶ. ಇದೆಲ್ಲ ಎದ್ರಿಂದ ನಾವು ತಿಳ್ಕೊಂಡ್ವಿ ಅಂದ್ರ ಮೆಕ್ಕಲು ಮಣ್ಣಿನಿಂದ ರೀ. ಮೆಕ್ಕಲು ಮಣ್ಣು ನೋಡ್ರಿ ನಮ್ ಭಾರತದೊಳಗ ಮೇಜರ್ ಆಗಿ ಹಂಚಿಕೆ ಆಗೇತಿ. ಆಮೇಲೆ 143 ಲಕ್ಷ ಚದರ ಕಿಲೋಮೀಟರ್ ತನ್ನ ವಿಸ್ತಾರವನ್ನ ಭಾರತದೊಳಗ ಹೊಂದೈತಿ. ಇದ್ರೊಳಗ ಇರ್ತಕ್ಕಂಥ ಖನಿಜಾಂಶಗಳು ಯಾವಪ್ಪ ಅಂತಂದ್ರ ಪೊಟ್ಯಾಷಿಯಂ ಮತ್ತು ಇನ್ನೊಂದು ಸುಣ್ಣ. ಕೊರತೆ ಇರೋದು ಯಾವ್ದ್ರೊಳಗ ಅಂತಂದ್ರ ಸಾರಜನಕ ಮತ್ತು ಜೈವಿಕ ಅಂಶಗಳು. ಉತ್ತರ ಪ್ರದೇಶದ ಮಹಾಮೈದಾನ ಆಗಿರ್ತಕ್ಕಂಥ ಅಲ್ಲಿ ಪ್ರದೇಶಗಳಾಗಿರ್ತಕ್ಕಂಥ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ವೆಸ್ಟ್ ಬೆಂಗಾಲ್, ಬಿಹಾರ್ ಮತ್ತು ಮಧ್ಯಪ್ರದೇಶದ ಉತ್ತರ ಭಾಗ, ಉತ್ತರ ಪ್ರದೇಶ, ಆಸಾಮ, ನರ್ಮದಾ ನದಿ ಅಥವಾ ನರ್ಮದಾ ನದಿ ಮತ್ತು ತಾಪಿ ನದಿಯ ನದಿಮುಖಜ ಭೂಮಿ ಮತ್ತು ಪೂರ್ವ ಕರಾವಳಿ. ನಮ್ಮ ಸೈಡ್ ಪೂರ್ವ ಕರಾವಳಿ ಸೈಡ್ ಇದೇನಾಗೈತಪ್ಪ ಅಂತಂದ್ರ ಹೆಚ್ಚಾಗಿ ಡೆಪಾಸಿಟ್ ಆಗೈತಿ. ಇಲ್ಲಿಗೆ ನಮ್ಮ ಮೆಕ್ಕಲು ಮಣ್ಣಿನೊಂದಿಗೆ ಈ ಟಾಪಿಕ್ ನ ಮುಗಿಸಾಕತ್ತೀವಿ. ನಾಳೆ ಮತ್ತೊಂದಿಷ್ಟು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ನಿಮ್ ಸಪೋರ್ಟ್ ನಮ್ ಚಾನಲ್ಗೆ ಹಿಂಗೆ ಇರಬೇಕು. ಇನ್ನೂ ಯಾರ್ಯಾರು ನಮ್ ಚಾನಲ್ ಅನ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ದಯವಿಟ್ಟು ಮಾಡ್ರಿ. ನಿಮ್ ಫ್ರೆಂಡ್ಸ್ಗಳಿಗೂ ಇದನ್ನ ಶೇರ್ ಮಾಡ್ರಿ. ಥ್ಯಾಂಕ್ ಯು.